ಓಂ ನಮಃ ಶಿವಾಯ. ನಮಸ್ಕಾರ ಮೀನರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಈ ಅಧಿಕೃತ ಜ್ಯೋತಿಷ್ಯ ಮಾಹಿತಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಮಿತ್ರರೇ, ಕರ್ಮಫಲದಾತನಾದ ಶನಿದೇವನು ನಿಮಗಾಗಿ ಒಂದು ಅತ್ಯಂತ ರಹಸ್ಯವಾದ ಹಾಗೂ ಶುಭ ಸಂದೇಶವನ್ನು ರವಾನಿಸಿದ್ದಾನೆ ಎಂಬ ಮಹತ್ವದ ವಿಷಯವನ್ನು ನಾವಿಂದು ಹಂಚಿಕೊಳ್ಳುತ್ತಿದ್ದೇವೆ. ನಿಮ್ಮ ಜೀವನದ ಈ 5 ಪ್ರಮುಖ ಆಸೆಗಳು ಮಾರ್ಚ್ 25ರಿಂದ 29ರವರೆಗಿನ ಅವಧಿಯಲ್ಲಿ, ಅಂದರೆ ಮುಂಬರುವ ಕೇವಲ 48 ಗಂಟೆಗಳ ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಈಡೇರಲಿವೆ. ಹೌದು ಸ್ನೇಹಿತರೆ, ಇಂದಿನ ಈ ವಿಶೇಷ ಮಾಹಿತಿಯನ್ನು ನೀವು ಏನಾದರೂ ನಿರ್ಲಕ್ಷಿಸಿದರೆ ನಿಮ್ಮ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು, ಏಕೆಂದರೆ ಇಂತಹ ಅಪರೂಪದ ಸಮಯವು ಮರಳಿ ಬರುವುದು ಅಸಾಧ್ಯ. ಹೌದು ಮಿತ್ರರೇ, ಮುಂದೆ ಸಾಗುವ ಮೊದಲು ಶನಿದೇವರು ಮತ್ತು ಶನಿಮಹಾತ್ಮನ ಎಲ್ಲಾ ನಿಜವಾದ ಭಕ್ತರೇ, ದಯವಿಟ್ಟು ಈ ಮಾಹಿತಿಗೆ ಒಂದು ಸಿಹಿ ಲೈಕ್ ನೀಡಿ ಮತ್ತು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಮಾತಾದಿ, ಜೈ ಶನಿದೇವ ಎಂದು 3 ಬಾರಿ ನಿಜವಾದ ಹೃದಯದಿಂದ ಬರೆಯಿರಿ. ಈ ಮೂಲಕ ನೀವೆಲ್ಲರೂ ತಾಯಿ ದೇವತೆ ಮತ್ತು ಶನಿದೇವರ ನೇರವಾದ ಆಶೀರ್ವಾದ ಹಾಗೂ ಪ್ರೀತಿಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಇಡೀ ಕುಟುಂಬವು ಅವುಗಳನ್ನು ಸ್ವೀಕರಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದಾದರೆ, ನ್ಯಾಯದೇವನಾದ ಶನಿದೇವರು ಈಗ ನಿಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ಆಶೀರ್ವದಿಸಿದ್ದಾರೆ. ಮತ್ತು ಮಿತ್ರರೇ, ಮುಂದಿನ 48 ಗಂಟೆಗಳ ಒಳಗಾಗಿ ಅವರ ಪವಾಡ ಸದೃಶ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಕಂಡುಬರುತ್ತವೆ. ಸ್ನೇಹಿತರೆ, ನಾವು ಈ ವಿಷಯಗಳನ್ನು ಕೇವಲ ಗಾಳಿಯಲ್ಲಿ ಹೇಳುತ್ತಿಲ್ಲ. ಬದಲಾಗಿ ನಿಮ್ಮ ಜಾತಕದ ಸ್ಥಿತಿ ಮತ್ತು ರಾಶಿಚಕ್ರದ ಚಿಹ್ನೆಗಳ ಆಧಾರದ ಮೇಲೆ ನಮಗೆ ಲಭ್ಯವಾಗುತ್ತಿರುವ ದೈವಿಕ ಸಂಕೇತಗಳ ಆಧಾರದ ಮೇಲೆ ಇಂದಿನ ಈ ಭವಿಷ್ಯವಾಣಿಯನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಹೌದು ಸ್ನೇಹಿತರೆ, ಇದನ್ನು ಕೇವಲ ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ನಿಮ್ಮ ಮಾಹಿತಿಗಾಗಿ ಈ ರೀತಿಯ ನಿಖರ ಮಾಹಿತಿಯನ್ನು ಕಲೆಹಾಕಲು ನಮಗೆ ಸುಮಾರು 8ರಿಂದ 10 ಗಂಟೆಗಳ ಕಠಿಣ ಶ್ರಮ ಬೇಕಾಗುತ್ತದೆ, ಮತ್ತು ನಾವು ಇದರ ಪ್ರತಿಯಾಗಿ ನಿಮ್ಮಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ನೀವು ಈ ಮಾಹಿತಿಯನ್ನು ನೋಡಿ ನಿಮ್ಮ ಜೀವನದ ಹಾದಿಯಲ್ಲಿ ಯಶಸ್ವಿಯಾಗಬೇಕೆಂದು ನಾವು ಮನಸಾರೆ ಬಯಸುತ್ತೇವೆ. ಮುಂಬರುವ ಈ ಸುವರ್ಣಕಾಲದ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬೇಕೆಂದು ನಾವು ಆಶಿಸುತ್ತೇವೆ. ಮತ್ತು ಮಿತ್ರರೇ, ನಾವು ಪ್ರತಿಯಾಗಿ ಬೇರೇನನ್ನೂ ಅಪೇಕ್ಷಿಸುವುದಿಲ್ಲ. ಈ ಬರಹಕ್ಕೆ ಒಂದು ಲೈಕ್ ನೀಡುವ ಮೂಲಕ ಮತ್ತು ಕೆಳಗೆ ಧನ್ಯವಾದಗಳು ಗುರೂಜಿ ಎಂಬ ಕಾಮೆಂಟ್ ಹಾಕುವ ಮೂಲಕ ನಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಿ. ಇದು ನಿಜವಾಗಿಯೂ ನಮ್ಮ ಹೃದಯಗಳನ್ನು ಸಂತೋಷದಿಂದ ತುಂಬುತ್ತದೆ. ಹೌದು ಸ್ನೇಹಿತರೆ, ಈಗ ಮುಖ್ಯ ವಿಷಯಕ್ಕೆ ಹೋಗೋಣ. ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದಾದರೆ, ಶನಿಯು ಈಗ ನಿಮ್ಮ ಜಾತಕದ 2ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಹೌದು ಸ್ನೇಹಿತರೆ, ಒಂದು ಬೃಹತ್ ಬಿರುಗಾಳಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಅಪ್ಪಳಿಸಲಿದೆ. ಈ ಚಂಡಮಾರುತವು ದುಃಖಗಳದ್ದಲ್ಲ, ತೊಂದರೆಗಳದ್ದಲ್ಲ, ಬದಲಾಗಿ ನಿಮ್ಮ ಸುಖ ಸಂತೋಷಗಳ ಹಾಗೂ ನಿಮ್ಮ ಸತ್ಕರ್ಮಗಳ ಫಲದ್ದು. ಇದು ನಿಮ್ಮ ಜೀವನದಲ್ಲಿ ನೀವು ಎಂದೂ ಊಹಿಸದಷ್ಟು ಆಳವಾದ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ಹೊತ್ತು ತರುತ್ತದೆ. ಈಗ ನಿಮ್ಮ ಜೀವನವು ಮತ್ತೊಮ್ಮೆ ವಿಜಯದ ಉತ್ತುಂಗಕ್ಕೇರಲಿದೆ. ಹೌದು ಮಿತ್ರರೇ, ಶನಿದೇವನು ಅಂದರೆ ಸ್ನೇಹಕಾರಕನು 2ನೇ ಮನೆಯಲ್ಲಿ ಕುಳಿತಾಗ ಶನಿಯ ಶಶಯೋಗ ಮತ್ತು ಕುಬೇರಲಕ್ಷ್ಮಿ ಯೋಗವು ಏಕಕಾಲಕ್ಕೆ ನಿರ್ಮಾಣವಾಗುತ್ತದೆ. ಏಕೆಂದರೆ 2ನೇ ಮನೆಯು ಸಂಪತ್ತಿನ ಮನೆಯಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಹಣದ ಕೊರತೆಯು ಈಗ ಶಾಶ್ವತವಾಗಿ ಪರಿಹಾರವಾಗಲಿದೆ. ಏಕೆಂದರೆ ಸ್ನೇಹಿತರೆ, ಶನಿದೇವನು ಕೇವಲ ಕ್ರಿಯೆಗಳ ಅಥವಾ ಕರ್ಮಗಳ ದೇವರು. ಅವನಿಂದ ಆಶೀರ್ವಾದ ಪಡೆದವರು ಎಂದಿಗೂ ಸಾಮಾನ್ಯ ಜನರಲ್ಲ. ಅವರು ಮೋಸ, ವಂಚನೆ ಮತ್ತು ಅಸೂಯೆಯ ಭಾವನೆಗಳನ್ನು ಹೊಂದಿರುವ ಜನರಲ್ಲ. ಅವರು ಎಲ್ಲರ ಬಗ್ಗೆಯೂ ಒಳ್ಳೆಯದನ್ನೇ ಯೋಚಿಸುವವರು ಮತ್ತು ಪ್ರತಿಯೊಬ್ಬರಿಗೂ ಹಿತವನ್ನೇ ಮಾಡುವವರು. ಯಾರಲ್ಲಿ ಲೋಕ ಕಲ್ಯಾಣದ ಅಥವಾ ಯೋಗಕ್ಷೇಮದ ಪ್ರಜ್ಞೆ ಇದೆಯೋ, ಯಾರು ಸಕಾರಾತ್ಮಕ ಚಿಂತನೆ ಮಾಡುತ್ತಾರೋ, ಯಾರು ಸದಾಚಾರದ ಮಾರ್ಗವನ್ನು ಅನುಸರಿಸುತ್ತಾರೋ ಮತ್ತು ಯಾರು ಯಾವಾಗಲೂ ದೇವರಲ್ಲಿ ಅಚಲ ನಂಬಿಕೆ ಇಡುತ್ತಾರೋ, ಅಂತಹ ಜನರ ಜೀವನವನ್ನು ಶನಿದೇವನು ಆಶೀರ್ವದಿಸಿದ್ದಾನೆ. ಹೌದು ಸ್ನೇಹಿತರೆ, ಮತ್ತು ಈಗ ಶನಿದೇವನು ನಿಮ್ಮೆಲ್ಲರನ್ನೂ ಸಹ ಮನಸಾರೆ ಆಶೀರ್ವದಿಸಿದ್ದಾನೆ. ಆದ್ದರಿಂದ ಮಿತ್ರರೇ, ನಿಮ್ಮ ದೀರ್ಘಕಾಲದ ಕಾಯುವಿಕೆ ಈಗ ಅಂತ್ಯಗೊಂಡಿದೆ. ಸಿದ್ಧರಾಗಿ. ಕಳೆದ 5 ವರ್ಷಗಳಿಂದ ನೀವು ಯಾವ ಗುರಿಯನ್ನು ಸಾಧಿಸಲು ಸಾಧ್ಯವಾಗಿರಲಿಲ್ಲವೋ ಅಂತಹ ವಿಷಯವು ಈಗ ನಿಮ್ಮ ಬಳಿಗೆ ಬರಲಿದೆ. ಹೌದು ಸ್ನೇಹಿತರೆ, ವರ್ಷಗಳಿಂದ ಕಷ್ಟಪಟ್ಟು ದುಡಿಯುತ್ತಿರುವ ಅನೇಕ ಜನರಿದ್ದಾರೆ. 2, 3 ಅಥವಾ 5 ವರ್ಷಗಳಿಂದ ಫಲಕ್ಕಾಗಿ ಕಾಯುತ್ತಿರುವ ಅನೇಕರು ನಿಮ್ಮಲ್ಲಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮ ಸರದಿ ಬಂದಿದೆ. ನೀವು ಬದುಕಿನಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನೀವು ಅಪಾರವಾದ ದುಃಖ ಮತ್ತು ಕಷ್ಟಗಳನ್ನು ಎದುರಿಸಿದ್ದೀರಿ. ಸ್ನೇಹಿತರೆ, ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರು ಈ ಪಾಟಿಗೆ ಯಾವುದೋ ಒಂದು ಅಡ್ಡಹಾದಿ ಅಥವಾ ನಿಷ್ಕಪಟ ವ್ಯವಹಾರಕ್ಕೆ ಇಳಿಯುತ್ತಿದ್ದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವರು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಬಿಡುತ್ತಿದ್ದರು. ಆದರೆ ಸ್ನೇಹಿತರೆ, ನಿಮಗೆ ದೇವರ ಮೇಲೆ ಅಚಲ ನಂಬಿಕೆಯಿದೆ. ನಿಮಗೆ ದೈವದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಮತ್ತು ನೀವು ಯಾವುದೇ ಕಾರ್ಯಗಳನ್ನು ಮಾಡಿದ್ದರೂ, ಎಷ್ಟೇ ಕಠಿಣ ಪರಿಸ್ಥಿತಿಗಳು ಎದುರಾದರೂ, ನೀವು ಎಂದಿಗೂ ಅನ್ಯಾಯದ ಅಥವಾ ದುಷ್ಟಕೃತ್ಯಗಳನ್ನು ಮಾಡಿಲ್ಲ.
ಒಂದು ದಿನ ದೇವರು ನಿಮ್ಮ ಜೇಬುಗಳನ್ನು ತುಂಬಿಯೇ ತೀರುತ್ತಾನೆ ಎಂದು ನೀವು ಯಾವಾಗಲೂ ಭರವಸೆ ಇಟ್ಟಿದ್ದೀರಿ. ಮತ್ತು ಮಿತ್ರರೇ, ಆ ಶುಭ ಸಮಯ ಈಗ ಬಂದಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಖಾಲಿಯಾಗಿರುವ ಜೇಬುಗಳು ಸಂಪತ್ತಿನಿಂದ ತುಂಬಲಿವೆ. ಈಗ ನಿಮ್ಮ ಸುಪ್ತ ಅದೃಷ್ಟವು ಮತ್ತೊಮ್ಮೆ ಹೊಳೆಯಲಿದೆ. ಮತ್ತು ಸ್ನೇಹಿತರೆ, ಕಾಲವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ನಿಮ್ಮ ಜೀವನದ ಸಂಪೂರ್ಣ ನಿಯಂತ್ರಣ ಈಗ ನಿಮ್ಮ ಕೈಯಲ್ಲಿದೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಬದುಕನ್ನು ಮುಂದಕ್ಕೆ ಸಾಗಿಸಲು ಬಯಸಿದರೆ ಅದು ವೇಗವಾಗಿ ಚಲಿಸುತ್ತದೆ. ನೀವು ಅದನ್ನು ಇಲ್ಲಿಯೇ ಇಡಲು ಬಯಸಿದರೆ ಅದು ಇಲ್ಲಿಯೇ ಉಳಿಯುತ್ತದೆ. ಏಕೆಂದರೆ ಸ್ನೇಹಿತರೆ, ನೆನಪಿಡಿ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಕಷ್ಟಗಳು ಬಂದಾಗಲೆಲ್ಲ ಅವು ಸಾಕ್ಷಾತ್ ದೇವರ ತಪ್ಪು ಅಲ್ಲ, ಬದಲಾಗಿ ನಿಮ್ಮದೇ ತಪ್ಪು. ನೀವು ಅವುಗಳ ಬಗ್ಗೆ ಅರಿವಿಲ್ಲದೆ ಇದ್ದರೂ ಸಹ ಕೃತ್ಯಗಳು ಯಾವಾಗಲೂ ತಪ್ಪಾಗಿರುತ್ತವೆ. ನೀವು ತಿಳಿಯದೆ ತಪ್ಪುಗಳನ್ನು ಮಾಡಿದರೂ ಕೂಡ ಸ್ನೇಹಿತರೆ, ತಪ್ಪು ಎನ್ನುವುದು ಸಂಭವಿಸುತ್ತದೆ. ಅದಕ್ಕಾಗಿಯೇ ಮುಂದಿನ 48 ಗಂಟೆಗಳಲ್ಲಿ ನೀವು ಅಪ್ಪಿತಪ್ಪಿಯೂ ಮಾಡಬಾರದ ಕೆಲವು ಸಣ್ಣ ತಪ್ಪುಗಳ ಬಗ್ಗೆ ನಾನು ನಿಮಗೆ ಎಚ್ಚರಿಸುತ್ತೇನೆ. ಭಗವಾನ್ ಶನಿದೇವನ ಆಶೀರ್ವಾದದಿಂದ ಮುಂದಿನ 48 ಗಂಟೆಗಳಲ್ಲಿ ನೀವು ಅವುಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಪ್ರಮುಖ ಬದಲಾವಣೆಗಳು ಸಂಭವಿಸಲಿವೆ? ಯಾವ ಪ್ರಮುಖ ಪವಾಡಗಳು ಘಟಿಸಲಿವೆ? ಶನಿಗ್ರಹವು ನಿಮ್ಮ 2ನೇ ಮನೆಯಲ್ಲಿರುವುದರಿಂದ ಅದು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ? ಅದು ನಿಮ್ಮ ಪ್ರೇಮ ಜೀವನ, ದೈಹಿಕ ಆರೋಗ್ಯ, ವೃತ್ತಿಜೀವನ ಮತ್ತು ಕೌಟುಂಬಿಕ ಜೀವನದ ಮೇಲೆ ಯಾವ ಪ್ರಭಾವ ಬೀರಲಿದೆ? ನಾವು ಈ ಎಲ್ಲ ವಿಷಯಗಳನ್ನು ವಿವರವಾಗಿ ಚರ್ಚಿಸುತ್ತೇವೆ. ಮತ್ತು ಕೊನೆಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಸಂಜೀವಿನಿಯಂತೆ ಅಥವಾ ರಾಮಬಾಣವಾಗುವ ಪ್ರಮುಖ ಪರಿಹಾರವನ್ನು ನಾವು ನಿಮಗೆ ನೀಡುತ್ತೇವೆ. ಆದ್ದರಿಂದ ದಯವಿಟ್ಟು ಇದನ್ನು ಆರಂಭದಿಂದ ಕೊನೆಯವರೆಗೆ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಿ. ಮತ್ತು ಇನ್ನೊಂದು ಮುಖ್ಯ ವಿಷಯ, ನೀವು ಇನ್ನೂ ಈ ಬರಹವನ್ನು ಲೈಕ್ ಮಾಡದಿದ್ದರೆ ದಯವಿಟ್ಟು ಕೂಡಲೇ ಲೈಕ್ ಮಾಡಿ, ಏಕೆಂದರೆ ಅನೇಕ ಜನರು ಮಾಹಿತಿಯನ್ನು ಪೂರ್ತಿಯಾಗಿ ಓದುತ್ತಾರೆ, ಆದರೆ ಲೈಕ್ ಮಾಡಲು ಮರೆತಾಗ ನನಗೆ ತುಂಬಾ ಬೇಸರವಾಗುತ್ತದೆ. ಆದರೆ ಇಂದು ನೀವು ನಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ಇಷ್ಟಪಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಮುಂದಿನ 48 ಗಂಟೆಗಳಲ್ಲಿ ಶನಿಯು ನಿಮ್ಮ 2ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದು ಶಶಯೋಗ ಎಂಬ ಪಂಚಮಹಾಪುರುಷ ಯೋಗವನ್ನು ಮತ್ತು ಕುಬೇರಲಕ್ಷ್ಮಿ ಯೋಗ ಎಂಬ ಅಪರೂಪದ ಯೋಗವನ್ನು ಸೃಷ್ಟಿಸುತ್ತಿದೆ. ಹೌದು ಸ್ನೇಹಿತರೆ, ಈ 2 ಮಹಾನ್ ಯೋಗಗಳು ನಿಮ್ಮ ರಾಶಿಚಕ್ರ ಚಿಹ್ನೆಗಳಲ್ಲಿ ರೂಪುಗೊಳ್ಳಲಿವೆ. ಮತ್ತು ಮಿತ್ರರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ ಎಂದು ನೀವು ಕಣ್ಣಾರೆ ನೋಡುತ್ತೀರಿ. ಏಕೆಂದರೆ ಸ್ನೇಹಿತರೆ, ಶನಿದೇವ, ಲಕ್ಷ್ಮೀದೇವತೆ ಮತ್ತು ಕುಬೇರ ಮಹಾರಾಜರೇ, ಈ 3 ದೇವತೆಗಳು ನಿಮ್ಮ ಮನೆಗಳಿಗೆ ಅತಿಥಿಗಳಾಗಿ ಬಂದು ನಿಮ್ಮ ಖಜಾನೆಯನ್ನು ತುಂಬಲಿದ್ದಾರೆ. ಹೌದು ಸ್ನೇಹಿತರೆ, ಆದರೆ ಮುಂದಿನ 48 ಗಂಟೆಗಳಲ್ಲಿ ನೀವು ಅಪ್ಪಿತಪ್ಪಿಯೂ 3 ತಪ್ಪುಗಳನ್ನು ಮಾಡಬಾರದು. ಆ 3 ತಪ್ಪುಗಳು ಯಾವುವು? ಮೊದಲನೆಯದಾಗಿ, ನಿಮ್ಮ ಜಾತಕದಲ್ಲಿ ಯಾವಾಗ ಅನುಕೂಲಕರ ಗ್ರಹಗಳ ಸಂಚಾರ ಇರುತ್ತದೆಯೋ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆಂದು ನಿಮಗೆ ಅನ್ನಿಸಿದಾಗಲೆಲ್ಲ ಅನೇಕ ಜನರು ಅಹಂಕಾರದಿಂದ ಈ ತಪ್ಪನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಸ್ನೇಹಿತರೆ, ನೀವು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಕೆಟ್ಟ ಕ್ರಿಯೆಗಳು, ದುಷ್ಕೃತ್ಯಗಳು ಅಥವಾ ಇತರರನ್ನು ನೋಯಿಸುವ ಯಾವುದೇ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿಗೆ ತರಬೇಡಿ. ಅಂತಹ ಸುವರ್ಣ ಸಮಯದಲ್ಲಿ ನೀವು ಜನರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಬಹುದು. ನೀವು ಅಸಹಾಯಕರಿಗೆ ಮಾರ್ಗದರ್ಶನ ನೀಡಬಹುದು. ಸತ್ಕರ್ಮಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು. ಗ್ರಹಗಳ ಸಂಚಾರವು ಅತ್ಯಂತ ಅನುಕೂಲಕರವಾಗಿದ್ದಾಗ ಜನರು ಸಾಮಾನ್ಯವಾಗಿ ಈ ತಪ್ಪನ್ನು ಮಾಡುತ್ತಾರೆ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಾರೆ, ಹಣವನ್ನು ಅನಗತ್ಯವಾಗಿ ಪೋಲು ಮಾಡುತ್ತಾರೆ ಮತ್ತು ಸ್ನೇಹಿತರೊಂದಿಗೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಾರೆ. ಅವರು ತಮ್ಮ ಮುಖ್ಯವಾದ ಕೆಲಸಗಳನ್ನು ಕೈಬಿಡುತ್ತಾರೆ. ದೀರ್ಘಕಾಲದ ನಂತರ ಏನಾಗುತ್ತದೆ? ಅವರು ಆರ್ಥಿಕ ನಷ್ಟಗಳನ್ನು ಅನುಭವಿಸುತ್ತಾರೆ ಮತ್ತು ಅಂತಿಮವಾಗಿ ಅವರು ಮೊದಲಿಗೆ ಎಲ್ಲಿದ್ದರೋ ಅಲ್ಲಿಗೆ ಮರಳುತ್ತಾರೆ. ಗ್ರಹಗಳ ಸಂಚಾರವು ಸಕಾರಾತ್ಮಕವಾಗಿದ್ದಾಗ ನೀವು ಸೋಮಾರಿತನದಿಂದ ವರ್ತಿಸಿದರೆ ಆ ಪ್ರಯೋಜನಗಳು ನಕಾರಾತ್ಮಕವಾಗಿ ಬದಲಾಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ಯಾರನ್ನೂ ಕೆಟ್ಟದಾಗಿ ನಡೆಸಿಕೊಳ್ಳಬಾರದು ಅಥವಾ ಅವಮಾನಿಸಬಾರದು. ಮತ್ತು 2ನೆಯ ವಿಷಯವೆಂದರೆ ಸ್ನೇಹಿತರೆ, ಭಗವಾನ್ ಶನಿದೇವರಿಂದ ಬಂದ ಯಾವುದೇ ಸಂಕೇತವನ್ನು ನಿರ್ಲಕ್ಷಿಸಬೇಡಿ. ನೀವು ಈ ರೀತಿ ಭಾವಿಸಿದಾಗಲೆಲ್ಲ, ಅಂದರೆ ಕನಸಿನಲ್ಲಿ ಅಥವಾ ವಾಸ್ತವದಲ್ಲಿ, ಕೆಲವೊಮ್ಮೆ ನಮ್ಮ ಕೈಗಳು, ಕಾಲುಗಳು ಅಥವಾ ಬಲಗಣ್ಣು ಅಲುಗಾಡಲು ಪ್ರಾರಂಭಿಸುತ್ತವೆ. ಸೆಳೆತ. ಅನೇಕ ಜನರು ಇದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ, ಆದರೆ ಇದು ದೈಹಿಕ ಸಂಕೇತಗಳ ಮೂಲಕ ದೇವರು ನೀಡುವ ಸಂದೇಶಗಳು. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ದೇಹದ ಯಾವುದೇ ಭಾಗ, ವಿಶೇಷವಾಗಿ ಬಲಭಾಗದಲ್ಲಿ ಅಸಾಮಾನ್ಯವಾದ ಚಲನೆಗಳಾದರೆ ನೀವು ಅದನ್ನು ಸಾಕ್ಷಾತ್ ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು. ಮತ್ತು 3ನೆಯ ತಪ್ಪು ಎಂದರೆ ನೀವು ನಕಾರಾತ್ಮಕತೆ ತುಂಬಿರುವ ಯಾವುದೇ ಸ್ಥಳಕ್ಕೆ ಹೋಗಬಾರದು. ಮೊದಲನೆಯ ಸ್ಥಳ ಸ್ಮಶಾನ, 2ನೆಯದು ಮಾಂಸ, ಮೀನು ಮತ್ತು ಮದ್ಯವನ್ನು ಸೇವಿಸುವಂತಹ ಸ್ಥಳಗಳು.
ಮೂರನೆಯ ಸ್ಥಳವೆಂದರೆ ಜನರು ಜಗಳವಾಡುತ್ತಿರುವ ಮತ್ತು ಅಸಭ್ಯ ಮಾತುಗಳನ್ನು ಬಳಸುತ್ತಿರುವ ಸ್ಥಳಗಳು. ನೀವು ಅಂತಹ ನಕಾರಾತ್ಮಕ ಸ್ಥಳಕ್ಕೆ ಹೋದಾಗ ದೇವರ ದೈವಿಕ ರಕ್ಷಣಾ ಕವಚವು ನಿಮ್ಮಿಂದ ಮರೆಯಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಮುಂದಿನ 48 ಗಂಟೆಗಳಲ್ಲಿ ನೀವು ಈ ತಪ್ಪನ್ನು ಮಾಡಬಾರದು. ಅರ್ಥವಾಗಿದ್ದರೆ ದಯವಿಟ್ಟು ಹೌದು ಗುರೂಜಿ, ನನಗೆ ಅರ್ಥವಾಯಿತು ಎಂದು ಈಗಲೇ ಕಾಮೆಂಟ್ ಮಾಡಿ. ಮುಂದಿನ 48 ಗಂಟೆಗಳಲ್ಲಿ ಶನಿಯ ಈ ಮಹಾಯೋಗಗಳು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮೊಟ್ಟಮೊದಲಿಗೆ ಕೊನೆಗೊಳಿಸುತ್ತವೆ. ನೀವೆಲ್ಲರೂ ಬಹಳ ಸಮಯದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಹಣದ ತೀವ್ರ ಕೊರತೆಯಿಂದಾಗಿ ಅನೇಕ ಜನರು ಯೋಗ್ಯವಾದ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಹಸಿವಿನಿಂದ ಬಳಲುತ್ತಿದ್ದಾರೆ. ಈಗ ಆ ಎಲ್ಲಾ ದಾರಿದ್ರ್ಯಗಳು ಕೊನೆಗೊಳ್ಳಲಿವೆ. ನಿಮ್ಮ ಹಣವು ಎಲ್ಲೋ ಸಿಲುಕಿಕೊಂಡಿರಲಿ ಅಥವಾ ನೀವು ಸಾಲದ ಸುಳಿಯಲ್ಲಿದ್ದರೂ ಸಹ ಅವುಗಳಿಗೆ ಈಗ ಪರಿಹಾರ ಸಿಗಲಿದೆ. ಮತ್ತು ಇದನ್ನು ನೀವು ಅನುಭವಿಸಲು ಪ್ರಾರಂಭಿಸಿದಾಗ ಶನಿದೇವ, ಲಕ್ಷ್ಮೀ ದೇವತೆ ಮತ್ತು ಕುಬೇರ ಮಹಾರಾಜರಿಗೆ ಧನ್ಯವಾದ ಹೇಳಲು ಮರೆಯಬೇಡಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಶತ್ರುಗಳನ್ನು ನೀವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿದ್ದೀರಿ, ಏಕೆಂದರೆ ಶನಿದೇವನು ಅಂತಹವರನ್ನು ಕಠಿಣವಾಗಿ ಶಿಕ್ಷಿಸಲಿದ್ದಾನೆ. ಈಗ ನಿಮ್ಮ ಶತ್ರುಗಳು ನಿಮ್ಮ ನಿಜವಾದ ಮೌಲ್ಯವನ್ನು ತಿಳಿದುಕೊಳ್ಳಲಿದ್ದಾರೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮೊಣಕಾಲುಗಳ ಮೇಲೆ ಬೀಳಲಿದ್ದಾರೆ. ನೋಡುಗರ ಗುಂಪು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಯಶಸ್ಸನ್ನು ಕಂಡು ಮಾತನಾಡಿಸಲು ಸೇರುತ್ತದೆ. ನಿಮ್ಮ ಜೀವನವು ಶುದ್ಧ ವಜ್ರಗಳಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಯಾವುದೇ ಹೊಸ ಕ್ಷೇತ್ರದಲ್ಲಿ ಕಾಲಿಟ್ಟರೂ ಅಪ್ರತಿಮ ಯಶಸ್ಸನ್ನು ಸಾಧಿಸುವಿರಿ. ಈಗ ಆ 2 ಅತ್ಯಂತ ಸರಳವಾದ ಪರಿಹಾರಗಳನ್ನು ಎಚ್ಚರಿಕೆಯಿಂದ ಕೇಳಿ. ಮೊದಲ ಪರಿಹಾರ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ 2 ಅಂಗೈಗಳನ್ನು ಒಟ್ಟಾಗಿ ನೋಡಿ ಶನಿದೇವನಿಗೆ ಈ ರೀತಿ ಪ್ರಾರ್ಥಿಸಿ: ಓ ದೇವರೇ, ಇಂದಿನ ಈ ದಿನ ನಿನ್ನದು. ನಾವು ಅರಿಯದೆ ಯಾವುದೇ ತಪ್ಪುಗಳನ್ನು ಮಾಡಬಾರದು. ನಮಗೆ ಸರಿಯಾದ ಜೀವನ ಮಾರ್ಗವನ್ನು ತೋರಿಸು. ನಂತರ ಹತ್ತಿರದ ಶನಿದೇವ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಅಲ್ಲಿ ನಿಂತು ನಿಮ್ಮ ಮನದ ಆಸೆಗಳನ್ನು ಅತ್ಯಂತ ನಿಷ್ಠೆಯಿಂದ ವ್ಯಕ್ತಪಡಿಸಿ. ಎರಡನೆಯ ಪರಿಹಾರ, ನೀವು ಶಕ್ತರಾಗಿದ್ದರೆ ಮಾತ್ರ ಇದನ್ನು ಮಾಡಿ. 5 ಮಂದಿ ಅಸಹಾಯಕ ಅಥವಾ ಭಿಕ್ಷೆ ಬೇಡುವ ವ್ಯಕ್ತಿಗೆ ತಲಾ ₹1 5 ನಾಣ್ಯಗಳನ್ನು, ಒಟ್ಟು 5 ನಾಣ್ಯಗಳು ನೀಡಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಕೇವಲ ಹಣ ನೀಡಿ ಬರಬೇಡಿ, ಅವರ ಮನದಾಳದ ಆಶೀರ್ವಾದವನ್ನು ಪಡೆಯಿರಿ. ಇದು ನಿಮಗೆ ಜೀವಮಾನ ಪೂರ್ತಿ ಶನಿದೇವರ ಆಶೀರ್ವಾದದ ರಕ್ಷಣೆ ನೀಡುತ್ತದೆ. ಮತ್ತು ನೆನಪಿಡಿ, ನಿಮ್ಮ ಆ 5 ಆಸೆಗಳು ಈಡೇರಿದ ನಂತರ ನಿಮಗೆ ಸಿಕ್ಕಿರುವ ಲಾಭದಲ್ಲಿ ಕನಿಷ್ಠ 1% ಭಾಗವನ್ನಾದರೂ ಬಡವರಿಗೆ ದಾನ ಮಾಡಬೇಕು. ಇದಕ್ಕಾಗಿ ಈಗಲೇ ಪ್ರತಿಜ್ಞೆ ಮಾಡಿ. ನೀವು ಸಿದ್ಧರಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೀಗೆ ಬರೆಯಿರಿ: ಹೌದು ಗುರೂಜಿ, ನಾವು ಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ 5 ಆಸೆಗಳು ಈಡೇರಿದಾಗ ನಾವು ಖಂಡಿತವಾಗಿಯೂ 1% ಭಾಗವನ್ನು ದಾನ ಮಾಡುತ್ತೇವೆ. ನಿಮ್ಮ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ನಾನು ಭರವಸೆ ಹೊಂದಿದ್ದೇನೆ. ನಿಮ್ಮ ದಿನವು ಅತ್ಯಂತ ಶುಭವಾಗಿರಲಿ. ದೈವದ ಆಶೀರ್ವಾದ ನಿಮ್ಮ ಮೇಲಿರಲಿ. ಧನ್ಯವಾದಗಳು.